Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ, ಯಾವುದೇ ಡಿಲೇ ಇಲ್ದಂಗೆ. ಫಸ್ಟ್ ಅಪ್ಡೇಟ್, ರವಿ ಅಶ್ವಿನ್ ಅವರು ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ರು. ಪ್ರಪಂಚದಾದ್ಯಂತ ಎಲ್ಲ ಕ್ರಿಕೆಟ್ ಲೀಗ್ಗಳನ್ನು ಕೂಡ ಆಡಬೇಕು ಅಂತ ಆಸೆಯಲ್ಲಿ ಅವರು IPLಗೆ ರಿಟೈರ್ಮೆಂಟ್ ಕೊಟ್ಟರು. ನನಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಸಿಡ್ನಿ ಥಂಡರ್ಸ್ಗೆ ಪಿಕ್ ಆಗಿದ್ರು BBL ಅಲ್ಲಿ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವ್ರಿಗೆ ಆಗಿರುವಂಥ ನೀ ಇಂಜುರಿ ಏನಿದೆ ಚೆನ್ನೈಯಲ್ಲಿ, ಸೊ ಈ ರೀಸನಿಂದ ಅವರು ಆಡೋದಕ್ಕಾಗದಿರುವಂತೆ ಬಿಗ್ ಬ್ಯಾಶ್ ಲೀಗ್ ಗೊತ್ತಲ್ಲಪ್ಪ, ಇನ್ನೇನು ಚಾಲ್ತಿಯಲ್ಲಿದೆ. ಸೊ ಈ ಲೀಗ್ನ ಆಡೋದಕ್ಕಾಗೋದಿಲ್ಲ ಸಿಡ್ನಿ ಥಂಡರ್ಸ್ಗೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಇನ್ನು ಅಪ್ಕಮಿಂಗ್ ಸೀಸನ್ಗಳು, ಮುಂದಿನ ಸೀಸನ್ನು ಇವ್ರು ಆಡೋ ಥರ ಇರ್ತಾರ ಬಿಗ್ ಬ್ಯಾಶ್ ಲೀಗ್ನ, ಅಥವಾ ಆಡೋ ಥರ ಇರೋದಿಲ್ವಾ, ಬರೀ ಗಿಮೆಂಟ್ರಿ ಮಾತ್ರ ನೋಡ್ಕೊಂತಾರೆ, ಅಥವಾ ಯೂಟ್ಯೂಬ್ ಚಾನಲ್ ಮಾತ್ರ ನೋಡ್ಕೊಳಕ್ಕೆ ಸೀಮಿತವಾಗಿರ್ತಾರ, ಕಾದ್ ನೋಡ್ಬೇಕಾಗತ್ತೆ. ಒಟ್ಟಲ್ಲಿ ಆಸೆ ಅಂತೂ ಇಟ್ಕೊಂಡಿದ್ರೆ ಪ್ರಪಂಚದಾದ್ಯಂತ ಎಲ್ಲ ಲೀಗ್ನು ಆಡಬೇಕು ಅಂತ. ಅಪ್ಡೇಟ್ ನಂಬರ್ 2, RCB ಇಂದ ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಒಂದು RCB ವುಮೆನ್ಸ್ಗೆ ಹೆಡ್ ಕೋಚ್ ಚೇಂಜ್ ಆಗಿದ್ದಾರೆ. ಮ್ಯಾಲೋನ್ ರಂಗರಾಜನ್ ಅವರು ಇನ್ಮೇಲೆ ಹೆಡ್ ಕೋಚ್ ಆಗಿರ್ತಾರೆ RCB ವುಮೆನ್ಸ್ಗೆ ಅಂತ ಅಪ್ಡೇಟ್ ಬರ್ತಿದೆ. ಇಷ್ಟು ದಿನ ಇವರೇನು ಕೋಚಿಂಗ್ ಹೆಡ್ ಆಗಿದ್ರು, ಕೋಚಿಂಗ್ ಹೆಡ್ ಆಗಲ್ಲ, ಸ್ಕೌಟಿಂಗ್ ಹೆಡ್ ಆಗಿದ್ರು. ಎಲ್ಲ ಫೈಂಡ್ ಔಟ್ ಮಾಡೋದು ಟ್ಯಾಲೆಂಟ್ಸ್ನ, ಇದನ್ನೆಲ್ಲ ಮಾಡೋದ್ರಲ್ಲಿ ಇದ್ರು. ಸೊ ಇವಾಗ ಹೆಡ್ ಕೋಚ್ ಆಗಿ ಪಾತ್ರ ನಿಭಾಯಿಸ್ತಾರೆ ಅಂತ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಂತೂ ಇದೆ. RCB ಒಳಗಡೆ ಮೆನ್ಸ್ ಟೀಮಲ್ಲೂ ಇಲ್ಲೂ ಇದ್ದು ಎಕ್ಸ್ಪೀರಿಯನ್ಸ್ ಅಂತೂ ಇದೆ. ಇವ್ರು ಆಗೋದ್ರಲ್ಲಿ ಏನೋ ನನಗೇನು ಆಶ್ಚರ್ಯ ಏನು ಅನ್ನಿಸ್ತಿಲ್ಲ. ಒಟ್ಟಲ್ಲಿ ಯಾವ ಥರ ಈ ರೋಲನ್ನು ನಿಭಾಯಿಸ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಒಂಥರ ಕುತೂಹಲಕರವಾಗಿದೆ. ಯಾಕಂದರೆ ಸ್ಕೌಟಿಂಗ್ಗೂ ಕೋಚಿಂಗ್ಗೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದೆ. ಕಾದು ನೋಡೋಣ ಅದೇನು ಮಾಡ್ತಾರೆ ಅಂತ. ಏನಕ್ಕೆ ಅಂತಂದರೆ ಲ್ಯೂಕ್ ವಿಲಿಯಮ್ಸ್ ಏನಿದ್ರು RCBಯ ಹೆಡ್ ಕೋಚು ಲಾಸ್ಟ್ 2 ಸೀಸನಿಂದ, ಇವರು ಅಡಿಲೇಡ್ ಸ್ಟ್ರೈಕರ್ಸ್ ಜೊತೆಗೆ ಸ್ವಲ್ಪ ಬ್ಯುಸಿಯಾಗಿದ್ದಾರಂತೆ BBL ಅಲ್ಲಿ. ಆ ಕಾರಣದಿಂದ ಇವರು ಬರೋದಕ್ಕಿಲ್ಲ, ಆಗೋದಿಲ್ವಂತೆ. ಅಲ್ಲ, WPLನೇ ಬಿಡ್ತಾ ಇದ್ದಾರಲ್ಲ ಇಲ್ಲಿ BBLಗೋಸ್ಕರ, ಗೊತ್ತಾಗ್ತಿಲ್ಲ ಏನಕ್ಕೆ ಬಿಡ್ತಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಬಿಗ್ ಬ್ಯಾಶ್ ಲೀಗ್ ಕಂಪೇರ್ ಮಾಡ್ತು ಅಂದರೆ WPL ಜಾಸ್ತಿ ಸ್ವಲ್ಪ ಮುಂದೆಗಡೆ ಹೋಗಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಅಡಿಲೇಡ್ ಸ್ಟ್ರೈಕರ್ಸ್ನ ಇವರು ಮುಂದೆ ತೊಗೊಂಡು ಹೋಗಿರೋದು ನನಗೇನಕ್ಕೋ, ಬಿಡಿ ಅವ್ರವ್ರ ಪ್ರಿಫರೆನ್ಸು, ಏನೋ ನಜ್ಜಿ ನಮಗೇನಾಗಬೇಕು. ಅದರಿಂದ ಮ್ಯಾಲೋಲನ್ನು ಇಂಡಿಯನ್ನೇ ಇವಾಗ ಕೋಚ್ ಆಗಿದ್ದಾರೆ ಅಷ್ಟೇ. ಏನಕ್ಕೆ ಓವರ್ಸೀಸಿಂದ ಹೋಗ್ಬೇಕು, ನಾವು ಇಂಡಿಯನ್ನೇ ಕೋಚ್ ಆಗಿದ್ರಲ್ವಾ. ಇವಾಗ ತಮಿಳವನು ಗುರು ಕನ್ನಡದವ್ರು ಆಗಬೇಕು ಅಂತ ಎದ್ದೇಳ್ಬೇಡಿ ಆಮೇಲೆ ಎಲ್ಲರೂ. ಅಪ್ಡೇಟ್ ನಂಬರ್ 3, ಸನ್ರೈಸರ್ಸ್ ಹೈದರಾಬಾದ್ ಕಡೆಯಿಂದ ಬರ್ತಿರುವಂಥ ಬಿಗ್ಗೆಸ್ಟ್ ಅಪ್ಡೇಟ್ ಇದು. ನಜ್ಜಿ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ ಕ್ಲಾಸನ್ನು. ನಂಬ್ತೀರಾ? ನಂಬಲೇಬೇಕು ಮಾಮ್. ಅಪ್ಡೇಟ್ ಬರ್ತಾ ಇದೆ, ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ. 23 ಕೋಟಿ, ಬರೋಬ್ಬರಿ 23 ಕೋಟಿ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡಿದ್ದಂಥ ಕ್ಲಾಸನ್ನು ಇವಾಗ ಆಪ್ಷನ್ಗೆ ಹೋದ್ರು ಕೂಡ ಖಂಡಿತ 23 ಕೋಟಿಗಂತೂ ಖಂಡಿತ ತಿಪ್ಪುರ್ಲಾಗ ಹೊಡೆದ್ರು ಕೂಡ ಹೋಗಲ್ಲ. ನನ್ನ ಪ್ರಕಾರ ಹೋಗಲ್ಲ 23 ಕೋಟಿಗೆ. ಇವ್ರು ಲಾಸ್ಟ್ ಸೀಸನ್ನೇ ಹೆವಿ ಅಮೌಂಟ್ನ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಂಡ್ರು. ಖಂಡಿತ ಸನ್ರೈಸ್ ಹೈದರಾಬಾದ್ಗೆ ಇವ್ರು 23 ಕೋಟಿನ ರಿಲೀಸ್ ಮಾಡ್ತು ಅಂತಂದರೆ ಇವಾಗ ವೆಂಕಟೇಶ್ ಸರ್ ಹೋಗ್ಬಿಡ್ತಾರ, ಅಲ್ಲಿ 24 ಕೋಟಿಗೆ ಹೋಗ್ಬಿಡ್ತಾರ. ತಿಪ್ಪುರ್ಲಾಗ ಹೊಡೆದ್ರು 15 ಕೋಟಿ ಮೇಲೆ ಹೋಗಲ್ಲ, 15 ಕೋಟಿಗೂ ಹೋಗಲ್ಲ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರು. ಇಲ್ಲಿ ಇವರು ಅಷ್ಟೇ ಕ್ಲಾಸನ್ನು ಏನು ಕಿತ್ತು ಗುಡ್ಡೆ ದಬ್ಬಾಕೇನು ಫುಲ್ಲು ಮ್ಯಾಚ್ ವಿನಿಂಗ್ ನಾಕ್ಗಳು ಏನು ಹಂಗೇನು ಕೊಟ್ಟಿಲ್ಲ ಲಾಸ್ಟ್ ಸೀಸನು. ಆದ್ದರಿಂದ 23 ಕೋಟಿಗಂತೂ ಖಂಡಿತ ಓಡ್ತಿಲ್ಲ. ಇವ್ರನ್ನ ಬಿಟ್ಟರು ಅಂತಂದರೆ ಖಂಡಿತ 15 ಕೋಟಿ ಒಳಗಡೆ ಸಿಗ್ತಾರೆ. ಸನ್ರೈಸ್ ಹೈದರಾಬಾದ್ ವಾಪಸ್ ತೊಗೊಬೋದು. ಸೊ ಬುದ್ಧಿವಂತಿಕೆ ಉಪಯೋಗಿಸ್ಬೇಕಷ್ಟೇ, ಆ್ಯಂಡ್ ಉಪಯೋಗಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಪ್ಡೇಟ್ ನಂಬರ್ 4, ಟಾಮ್ ಮೋಡಿ. ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ಟಾಮ್ ಮೋಡಿ ಅವ್ರನ್ನ ಇವಾಗ ಗ್ಲೋಬಲ್ ಹೆಡ್ನ ಮಾಡಬೇಕು ಅಂತ ಅನ್ಕೊಂಡಿದಂತೆ. ಗ್ಲೋಬಲ್ ಡೈರೆಕ್ಟರ್ ಆಫ್ ಕ್ರಿಕೆಟು ಲಕ್ನೋ ಸೂಪರ್ ಜಾಯಿಂಟ್ಸ್ ಎಲ್ಲೆಲ್ಲಿದೆಯೋ ಇವಾಗ ಮಾಡಿದ್ರಲ್ಲಪ್ಪ. ಮುಂಬೈ ಇಂಡಿಯನ್ಸ್ ಅವರು ಮಹೇಂದ್ರ ಜಯವರ್ಧನ ಅವ್ರನ್ನೆಲ್ಲ ಮಾಡಿದ್ರಲ್ಲ, ಎಲ್ಲಾದನ್ನೂ ನೋಡ್ಕೊಳ್ಳೋದಕ್ಕೆ ಹೆಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆ್ಯಂಡ್ ಇದು ಅಫಿಷಿಯಲ್ ಕನ್ಫರ್ಮೇಷನ್ನೇ ಒಂದು ರೇಂಜಿಗೆ. ಟಾಮ್ ಮೋಡಿ ಅವರು ಸನ್ರೈಸ್ ಹೈದರಾಬಾದಲ್ಲೂ ಕೂಡ ಇದ್ದರು, LSGಲೂ ಕೂಡ ಇದ್ದರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕೋಚಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಗ್ಲೋಬಲ್ ಹೆಡ್ನ ಪೊಸಿಷನ್ ಇವರಿಗೆ ಕೊಡ್ತಾ ಇದ್ದಾರೆ. ನೋಡೋಣ, ಗ್ಲೋಬಲ್ ಹೆಡ್ನ ಪೊಸಿಷನ್ ಅವರು ಮಹೇಂದ್ರ ಜಯವರ್ಧನ ಥರ ಬಿಟ್ಬಿಟ್ಟು ಇಲ್ಲಮ್ಮ ನಾನು ಕೋಚಿಂಗೇ ಮಾಡ್ತೀನಿ ಅಂತ ಓಡ್ಬತ್ತಾರ ಅಂತ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 5, ಇದು ಒಂಥರ ಸ್ಯಾಡ್ ಅಂತ ಅನ್ಸುತ್ತೆ, ಮೆಡಲ್ ಬೇಕಿತ್ತು ಅಂತ ಅನ್ಸುತ್ತೆ. ಪ್ರತಿಕಾರ್ ರಾವಲ್ಗೆ ಇಂಜುರಿ ಆಗುತ್ತೆ ಬಾಂಗ್ಲಾದೇಶ್ ಅಗೇನ್ಸ್ಟ್ ಆಡಬೇಕಾದ್ರೆ. ಇನ್ನೇನು ಇಂಡಿಯಾ ಆಲ್ಮೋಸ್ಟ್ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾ ಇದೆ ಅಂತ ಗೊತ್ತಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಇವ್ರಿಗಾದಂಥ ಇಂಜುರಿ ಇದು. ಸೊ ಈ ಇಂಜುರಿಯಿಂದ ಸೆಮಿಫೈನಲ್ನ ಮಿಸ್ ಮಾಡ್ಕೊತಾರೆ, ಫೈನಲ್ನ ಮಿಸ್ ಮಾಡ್ಕೊತಾರೆ. ಇವರ ಜಾಗದಲ್ಲಿ ಶಫಾಲಿ ವರ್ಮಾ ಅವರು ರಿಪ್ಲೇಸ್ಮೆಂಟ್ ಆಗೋ ಕೂಡ ಬರ್ತಾರೆ. ಶಫಾಲಿ ವರ್ಮಾ ಫೈನಲ್ಸ್ನೇ ಗೆಲ್ಲಿಸ್ತಾರೆ. ನೋಡೋಕೆ ಹೋಯ್ತು ಅಂದರೆ ಪ್ರತಿಕಾರ್ ರಾವಲ್ ಅವರು 300 ರನ್ನ ಹೊಡೆದಿರ್ತಾರೆ ಲೀಗ್ ಸ್ಟೇಜ್ ಆಡಬೇಕಾದ್ರೆ. ಇಂಡಿಯಾಗೆ ಸಖತ್ತು ಕಾಂಟ್ರಿಬ್ಯೂಷನ್ ಅಂತೂ ಕೊಟ್ಟಿದ್ರು. ಅದ್ರಲ್ಲಿ ಒಂದು ಮ್ಯಾಚ್ ಅಂತೂ ಸಖತ್ತಾಗಿ ಫುಲ್ಲು ನಜ್ಜಿ ಫ್ಲೋ ಅಲ್ಲಿ ಆಡಿದ್ರು ಸ್ಮೃತಿ ಮಂದನ ಜೊತೆಗೆ. ಸೊ ಇವರಿಗೆ ಮೆಡಲ್ ಇಲ್ವಂತೆ ಮಗ. ಹೌದು, ನಿಜ, ಇದು ಮೆಡಲ್ ಕೊಟ್ಟಿಲ್ವಂತೆ. ಏನಕ್ಕೆ ಅಂತಂದರೆ ಇವ್ರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಲ್ಲ ಶಫಾಲಿ ವರ್ಮಾಗೆ. ನೋಡಿ ನಸೀಬ್ ಹೆಂಗೆ ಅಂತ. ಇವಾಗ ಇವರು ಜಾಸ್ತಿ ಮ್ಯಾಚ್ ಆಡಿದ್ದಾರೆ ಶಫಾಲಿ ವರ್ಮಾ ಕಂಪೇರ್ ಮಾಡ್ತಾರೆ. ಜಾಸ್ತಿ ರನ್ಸ್ನೂ ಕೂಡ ಹೊಡೆದಿದ್ದಾರೆ, 300 ರನ್ ಹೊಡೆದಿದ್ದಾರೆ. ಬಟ್ ಆದರೂ ಇವರಿಗೆ ಮೆಡಲ್ ಇಲ್ಲ. ಏನಕ್ಕೆ ಅಂತಂದರೆ ಇವ್ರಿಗಾದಂಥ ಇಂಜುರಿಯಿಂದ ಇವರು ರಿಪ್ಲೇಸ್ ಆದರು. ಸೊ ರಿಪ್ಲೇಸ್ಮೆಂಟ್ ಆದಂಥವ್ರಿಗೆ ಮೆಡಲ್ ಬರೋದಿಲ್ವಂತೆ. ನನಗೂ ಕೂಡ ಇವಾಗಲೇ ಗೊತ್ತಾಗಿದ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ.